ಅಶೋಕ, ಅಶೋಕ್, ಏನಾಯ್ತು? ಯಾಕೆ ಆಗ್ಲಿಂದ ಕಿರಿಸ್ತಾ ಇದ್ದೀರಾ? ನಾನು ಆಗ್ಲಿಂದ ಕೇಳ್ತಾನೆ ಇದ್ದೀನಿ ಅಕ್ಕ. ಇವಳಿಗೆ ಏನಾಗಿದೆ ಅಂತ ಇವಳು ಬಾಯಿಂದಾನೆ ಹೇಳಿಸಿ. ಅಲ್ಲಿ ಏನೆಲ್ಲ ಆಯ್ತು ಅಂತ ನೀವೆಲ್ಲ ನೋಡಿದ್ರಿ ತಾನೆ. ಈಗ ನೋಡಿದ್ರೆ ಇವಳು ನನ್ಗೇನು ಆಗೇ ಇಲ್ಲ, ನಾನು ನಾರ್ಮಲ್ ಆಗಿದ್ದೀನಿ ಅಂತ ಹೇಳ್ತೀಯಾಳೆ. ಮವ, ನನ್ಗೇನು ಆಗಿಲ್ಲ ಮವ, ನಾನು ಚೆನ್ನಾಗಿದ್ದೀನಿ. ನೀವಾದ್ರೂ ಇವ್ರಿಗೆ ಹೇಳಿ. ಆರ್ತಿ, ನೀನು ಆಗಲೇ ಅಡುಗೆ ಮನೇಲಿ ಕುಡ್ದಿದ್ದು ನೀರು ಅಂತ ಹೇಳಿದೆ. ಆದರೆ ನೀನು ಕುಡ್ದಿದ್ದು ನೀರಲ್ಲ, ಮಜ್ಜಿಗೆ. ಅಂದರೆ ನೀನೇನು ಮಾಡ್ತಿದ್ಯಾ ಅಂತ ನಿನಗೆ ಗೊತ್ತಾಗ್ತಿಲ್ಲ ಆರ್ತಿ. ನನ್ನ ಜೊತೆ ಕೂಡ ತುಂಬ ವಿಚಿತ್ರವಾಗಿ ಮಾತಾಡಿದೆ. ನೀನು ಆ ರೀತಿ ನಡ್ಕೊಂಡಿದ್ದು ನಾನು ಇದುವರೆಗೂ ನೋಡೇ ಇಲ್ಲ. ನಾನು ನಿನ್ನ ಜೊತೆ ಮಾತಾಡ್ತಾನೆ ಇದ್ದೀನಿ. ನೀನು ನನ್ನ ಮಾತನ್ನು ಪೂರ್ತಿಯಾಗಿ ಕೇಳಿಸ್ಕೊಳ್ದೆ ಹೊರಟೇ ಹೋದೆ. ನೋಡಮ್ಮ ಆರ್ತಿ, ಈ ಮನೆಯವರೆಲ್ಲರೂ ನಿನ್ನ ಮೇಲೆ ತುಂಬ ಅಭಿಮಾನ ಇಟ್ಕೊಂಡಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ನೀನು ನಮ್ಮ ಮನೆಗೆ ಮಗಳ ಥರ. ಮಗಳ ಮೇಲೆ ವಿನಾಕಾರಣ ಆರೋಪ ಹೊರಿಸಿದ್ರೆ ನಮಗೆ ಸಿಗೋ ಲಾಭನಾದರೂ ಏನು? ಅದಕ್ಕೆ ಶ್ರಾದ್ದ ಕಾರ್ಯದಲ್ಲಿ ನಾನು ಬಂದಿರಲಿಲ್ಲ. ಆದರೆ ನೀವು ನಡ್ಕೊಂಡಿದ್ದ ರೀತಿ ಕೇಳಿ ನನಗೆ ಶಾಕ್ ಆಯಿತು. ನಾನೇ ಬಂದು ನಿಮ್ಮ ಹತ್ರ ಮಾತಾಡಬೇಕು ಅಂದ್ಕೊಂಡೆ. ಆದರೆ ಈಗ ಬೇಡ, ನೀವು ಸ್ವಲ್ಪ ಬ್ರೇಕ್ ತಗೊಳ್ಳಿ. ನಿಧಾನವಾಗಿ ಕೂತ್ಕೊಂಡು ನಾನು ಯಾಕೆ ಆ ರೀತಿ ನಡ್ಕೊಂಡೆ ಅಂತ ಯೋಚನೆ ಮಾಡಿ. ನಮ್ಗಳ ಹತ್ರ ಬಂದು ಹೇಳ್ಕೋಬೇಕು ಅಂತ ಅನಿಸಿದ್ರೆ ಹೇಳ್ಕೊಳ್ಳಿ. ನಾವೆಲ್ಲರೂ ಕೂತು ನಿಮ್ಮ ಸಮಸ್ಯೆನ ಬಗೆಹರಿಸ್ತೀವಿ. ಅಯ್ಯೋ ವೇದ, ನನಗೇನು ಆಗಿಲ್ಲ. ಐ ಆಮ್ ಆಲ್ ರೈಟ್. ಯಾಕೆ ನಿಮ್ಗೆ ಯಾರಿಗೂ ಅರ್ಥ ಆಗ್ತಿಲ್ಲ? ನಾನು ಹುಚ್ಚಿ ಅಲ್ಲ, ನಾನು ನಾರ್ಮಲ್ ಆಗೇ ಇದ್ದೀನಿ. ಯಾಕೆ ಎಲ್ಲರೂ ನನ್ನನ್ನು ಹುಚ್ಚಿ ಅಂತ ಕರಿತಿದ್ದೀರಾ? ದಯವಿಟ್ಟು ನನ್ನನ್ನು ಹುಚ್ಚಿ ಥರ ಟ್ರೀಟ್ ಮಾಡಬೇಡಿ. ಬೆಸೆ ಸಂಖ್ಯೆ ಅಂದರೆ ಚಿರು ಮನೆ ಒಳಗಡೆ ಬಂದಿದ್ದಾನ? ಗುರುಗಳು ಮಂತ್ರಿಸ್ಕೊಟ್ಟಿರೋ ನಿಂಬೆ ಹಣ್ಣು ತೆಂಗಿನಕಾಯಿ ದಾಟ್ಕೊಂಡು ಮನೇನ ಪ್ರವೇಶ ಮಾಡಿದಾನ? ಇಲ್ಲ ಇಲ್ಲ, ಸಾಧ್ಯನೇ ಇಲ್ಲ. ನೋಡ ಮಾರ್ತಿ, ಎಲ್ಲದಕ್ಕೂ ಒಂದು ಕಾರಣ ಅಂತಿರುತ್ತೆ. ಯಾರು ಬೇಕು ಅಂತ ಮಾಡೋದಿಲ್ಲ. ಹಾಗೇನಾದರೂ ನೀನು ಮಾಡಿರೋದಕ್ಕೆ ಏನಾದರೂ ಕಾರಣ ಇದ್ರೆ ದಯವಿಟ್ಟು ಹೇಳ್ಬಿಡು. ನಿನ್ನನ್ನು ಒತ್ತಾಯ ಮಾಡಲ್ಲಮ್ಮ. ನೀನು ಖುಷಿಯಾಗಿರ್ಬೇಕು ಅಷ್ಟೇ. ಮಾವ, ಅದು ಸಾಕು, ನಿಲ್ಸು. ಇನ್ನು ಮುಂದಕ್ಕೆ ಮಾತಾಡ್ಬೇಡ. ಎಲ್ಲರೂ ಬೇಸತ್ರು ಇಷ್ಟು ಸಮಾಧಾನವಾಗಿ ಮಾತಾಡ್ತೀಯಾರೆ. ಮೊದಲು ಅದಕ್ಕೆ ಬೆಲೆ ಕೊಡು.